ಎಲ್ಲರೂ ಹೇಗಿದ್ದೀರಾ? ನಾವು ಕೂಡ ಚೆನ್ನಾಗಿದ್ದೀವಿ. ನಾನು ನನ್ನ ಮಗಳು ಬೆಳಗ್ಗೆ ಎದ್ದು ಕಾಫಿ ಎಲ್ಲ ಆಯಿತು. ಆದಮೇಲೆ ಯೋಚನೆ ಮಾಡ್ತಾ ಕೂತಿದ್ದೆ ಏನು ಮಾಡೋಣ ಅಂತ ಟಿಫನ್ಗೆ. ಆವಾಗ ಕಣ್ಣಿಗೆ ಬಿದ್ದಿದ್ದೆ ಶಾವಿಗೆ ಉಪ್ಪಿಟ್ಟು ಮಾಡೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ. ಏನಪ್ಪ ಇದು ಫಸ್ಟೇ ನೀರು ಇಟ್ಕೊಂಡ್ಬಿಟ್ಟು ಹಿಂಗೆ ಬೇಯಿಸ್ಕೊತಾ ಇದ್ದಾಳೆ ಅಂತ ಅಂದ್ಕೋಬೇಡಿ. ನಾವು ಹೀಗೆ ಮಾಡೋದು ಶಾವಿಗೆ ಉಪ್ಪಿಟ್ಟು. ತುಂಬ ಚೆನ್ನಾಗಿ ಬರುತ್ತೆ. ಈ ಥರ ಒಂದು ಸಲ ಟ್ರೈ ಮಾಡಿ ನೋಡಿ. ಬಿಸಿನೀರಿಗೆ ಸ್ವಲ್ಪ ಶಾವಿಗೆ ಹಾಕಿ ಒಂದು 2-3 ಕುದಿ ಬರೆಸ್ಕೊಂಡ್ರೆ ಸಾಕು. ತುಂಬ ಅಂತ ಏನು ಇದು ಮಾಡ್ಕೊಳಕ್ಕೆ ಹೋಗಬೇಡಿ. ಅದು ಸ್ವಲ್ಪ ಇದಾದರೆ ಸಾಕು. ಸ್ವಲ್ಪ ಒಂದು ಕಟ್ಟಾಗುತ್ತೆ, ಒಂದು ಹಿಂಗೆ ಅಂದ ತಕ್ಷಣ ಕಟ್ಟಾಗಬೇಕು. ಆ ಥರ ಮಾಡಿಕೊಂಡ್ರೆ ಸಾಕು. ಸ್ವಲ್ಪನೇ ಉಳ್ದಿತ್ತು, ಇಷ್ಟು ಇಟ್ಕೊಂಡು ಏನು ಮಾಡಲಿ ಅಂತ ಅಷ್ಟು ಹಾಕ್ತೆ ಹಾಕಿ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನೊಂದು ಸ್ವಲ್ಪ ಹಾಕಬೇಕು ಫ್ರೆಂಡ್ಸ್, ಇನ್ನೊಂದು ಸ್ವಲ್ಪ ಆದರೆ ಸರಿ ಹೋಗುತ್ತೆ ಅದು. ಹಾಗೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದಕ್ಕೆ ಬೇಕಾದ್ರೆ ನೀವು 1 ಸ್ಪೂನು ಎಣ್ಣೆ ಹಾಕ್ಕೊಳ್ಳಿ, ಇನ್ನೂ ಚೆನ್ನಾಗಿ ಬರುತ್ತೆ. ಉದ್ರಾಗುತ್ತೆ. ಅದ್ರ ಜೊತೆಗೇ ಸ್ವಲ್ಪ ತರಕಾರಿ ಹಾಕಿ ಮಾಡೋಣ ಅಂತ ಅಂದ್ಬಿಟ್ಟು ಇರೋದ್ರಲ್ಲೇ ಕ್ಯಾರೆಟು ಮತ್ತು ದಪ್ಪಮೆಣ್ಸಿನ್ಕಾಯಿ ಇದ್ದು ತೊಳೆದು ಇಟ್ಕೊಂಡಿದ್ದೀನಿ. 1 ಈರುಳ್ಳಿ, 1 ಟೊಮೆಟೊ ಸಾಕು. ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಕಡಲೆಕಾಯಿ ಬೀಜ ಇಷ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಪಾತ್ರೆ ಇಟ್ಟಿದ್ದೀನಿ ಒಗ್ಗರಣೆಗೆ. ಕಾಯ್ತಾ ಇದ್ದೆ ಸ್ವಲ್ಪ ಕಾಯಿಲಿ ಪಾತ್ರೆ ಅಂತ. ಅಷ್ಟರಲ್ಲಿ ಸ್ವಲ್ಪ ಬಿಸಿ ಆಯಿತು ಪಾತ್ರೆ. ಇನ್ನು ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಹಾಕಿ ಸಾಸಿವೆ ಹಾಕಿದ್ದೀನಿ, ಜೀರಿಗೆ ಹಾಕ್ತಾಯಿದ್ದೀನಿ ಈಗ. ಮತ್ತು ಕಡಲೆಬೇಳೆ ಹಾಕ್ತಾಯಿದ್ದೀನಿ. ಈಗ ಕಡಲೆಕಾಯಿ ಬೀಜ ಹಾಕ್ತಾಯಿದ್ದೀನಿ. ಒಂದೇ ಸಲ ಯಾಕೆ ಹಾಕ್ತೀನಿ ಅಂತ ಅಂದರೆ ಅದು ಒಂದೇ ಸಲ ರೋಸ್ಟ್ ಆಗುತ್ತೆ. ನಾವು ಒಂದೊಂದು ಸಲ ಹಾಕಿದ್ರೆ ಅದು ಸರಿ ಬರೋದಿಲ್ಲ, ಒಂದೊಂದು ಸೀದೋಗುತ್ತೆ, ಕಪ್ಪು ಬಂದುಬಿಡುತ್ತೆ. ಅದಕ್ಕೆ ಏನು ಮಾಡ್ತೀವಿ, ಒಂದೇ ಸಲ ಹಾಕಿ ರೋಸ್ಟ್ ಮಾಡ್ಕೊಳ್ತೀನಿ. ಆವಾಗ ಅದು ಚೆನ್ನಾಗಿ ಬರುತ್ತೆ. ಸ್ವಲ್ಪ ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿ ಏಕೆ ಹಿಂಗೆ ಕೈಯಲ್ಲಿ ಮ್ಯಾಶ್ ಮಾಡಿ ಹಾಕ್ತಿದ್ದೀನಿ ಅಂದರೆ ಉದ್ರಾಗುತ್ತೆ ಅಂತ ಅಷ್ಟೇ. ಅದು ಸ್ವಲ್ಪ ಚೆನ್ನಾಗಿ ಎಣ್ಣೆಯಲ್ಲಿ ರೋಸ್ಟ್ ಆದರೆ ಅದು ಕೂಡ ಚೆನ್ನಾಗಿರುತ್ತೆ. ತುಂಬ ಏನು ಇದು ಮಾಡ್ಕೋಬೇಡಿ. ಸ್ವಲ್ಪ ಹಸಿನೇ ಇರಬೇಕು ಅದು ಈರುಳ್ಳಿ ಮಾತ್ರ. ಆವಾಗ ಒಂಥರ ಅದು ಬಾಯಿಗೆ ಸಿಗ್ತಾಯಿದ್ರೆ ಚೆನ್ನಾಗಿರುತ್ತೆ. ಕೆಲವೊಂದೊಂದಕ್ಕೆ ತುಂಬ ಹುರ್ಕೊಳ್ಳೋ ಅವಶ್ಯಕತೆ ಇರುತ್ತೆ, ಕೆಲವೊಂದೊಂದು ಪದಾರ್ಥಗಳಿಗೆ ಹುರ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ ಫ್ರೆಂಡ್ಸ್. ಈಗ ಟೊಮೆಟೊ ಹಾಕಿದ್ದೀನಿ. ಅದು ಒಂದು ಸ್ವಲ್ಪ ಇದು ಮಾಡ್ಕೊಳ್ಬೇಕು. ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಆಗಲಿ ಅದು ಕೂಡ. ಅದೊಂದು ಸಲ ನಾನು ಇದು ಮಾಡ್ತಾಯಿದ್ದೀನಿ ಸೌಟಲ್ಲಿ. ಈಗ ಸ್ವಲ್ಪ ಉಪ್ಪು ಹಾಕ್ತೀನಿ. ನಾನು ಅಡುಗೆಯಲ್ಲಿ ಹೇಳ್ತಾನೆ ಇರ್ತೀನಿ ಪ್ರತಿಯೊಂದು ಸಲನೂ. ಟೊಮೊಟೊ ಹಾಕಿದಾಗ ಸ್ವಲ್ಪ ಉಪ್ಪು ಹಾಕಿ ಫ್ರೆಂಡ್ಸ್, ಆವಾಗ ಅದು ಚೆನ್ನಾಗಿ ಬರುತ್ತೆ. ಏಕೆಂದರೆ ಟೊಮೊಟೊ ಫುಲ್ ಮ್ಯಾಶ್ ಆಗಿದ್ರೇ ಚೆಂದ. ಈಗ ಶಾವಿಗೆ ಹಾಕ್ತಾಯಿದ್ದೀನಿ. ನೋಡಿ ಎಷ್ಟು ಉದ್ರಾಗಿ ಬಂದಿದೆ ಅಂತ. ನೀವು ಮಾಮೂಲಿ ಶಾವಿಗೆ ಉಪ್ಪಿಟ್ಟಿಗೆ ಫಸ್ಟೇ ನೀರು ಹಾಕಿ ಅದೇನೋ ಒಗ್ಗರಣೆ ಕೊಟ್ಬಿಟ್ಟು ಆಮೇಲೆ ನೀರು ಹಾಕ್ತಾರೆ. ಹಂಗೆ ಮಾಡೋದ್ರಿಂದ ಅವಾಗ ಇಷ್ಟು ಚೆನ್ನಾಗಿ ಬರೋದಿಲ್ಲ. ಇದೊಂದು ಸಲ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಮುಖಾಂತರ ಹೇಳಿ ಫ್ರೆಂಡ್ಸ್. ಇದೊಂಥರ ತುಂಬ ಚೆನ್ನಾಗಿರುತ್ತೆ. ಒಂದು ನಿಂಬೆಹಣ್ಣು ಹಿಂಡ್ಬಿಟ್ರೆ ಇನ್ನೂ ಫಸ್ಟ್ ಕ್ಲಾಸಾಗಿರುತ್ತೆ, ಚೆನ್ನಾಗಿರುತ್ತೆ ಮಾತ್ರ. ಎಲ್ಲೋ ಹೋಟ್ಲಲ್ಲಿ ತಿಂತಾಯಿದ್ದೀನಿ ಅಂತ ಅನಿಸುತ್ತೆ. ಆಮೇಲೆ ಕಾಯಿ ತುರಿನೂ ಹಾಕ್ಕೋಬೋದು. ನನ್ನ ಮಗಳಿಗೆ ಕಾಯಿ ತುರಿ ಅಷ್ಟು ಇಷ್ಟ ಆಗೋಲ್ಲ, ಏಕೆಂದರೆ ಅವಳಿಗೀಗ ಎದೆ ಉರಿಯುತ್ತೆ ಅಂತ ಅಂತಾಳೆ. ಅದಕ್ಕೆ ಸ್ವಲ್ಪ ಕಾಯಿ ಐಟಮ್ಸ್ನೆಲ್ಲ ಕಡಿಮೆ ಮಾಡಿಬಿಟ್ಟಿದ್ದೀನಿ ನಾನೀಗ. ನೋಡಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಕಾಣಿಸ್ತಾ ಇದೆಯಾ ಅಂತ ತೋರಿಸ್ತಾ ಇದ್ದೀನಿ. ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಇದ್ರ ಜೊತೆ ಒಂದು ಉಪ್ಪಿನಕಾಯಿ ಹಾಕ್ಕೊಂಡು ತಿಂತಾಯಿದ್ದೆ, ಅದ್ರ ಮಜಾನೇ ಬೇರೆ. ಉಪ್ಪಿನಕಾಯಿಗೂ ಶಾವಿಗೆ ಉಪ್ಪಿಟ್ಟಿಗೂ ಏನೋ ನೆಂಟಸ್ತನ ಇದೆ ಅಂತಾರೆ. ಅಷ್ಟು ಚೆನ್ನಾಗಿತ್ತು. ಟೇಸ್ಟು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬಂದಿತ್ತು. ಈಗ ನಾನು ತೋರಿಸ್ತಾ ಇದ್ದೀನಿ ನೋಡಿ ಶಾವಿಗೆ ಉಪ್ಪಿಟ್ಟು ಎಷ್ಟು ಚೆನ್ನಾಗಿ ಬಂದಿದೆ, ಎಷ್ಟು ಕಲರ್ಫುಲ್ಲಾಗಿದೆ ಅಂತ. ತುಂಬ ಚೆನ್ನಾಗಿತ್ತು, ಹಾಗೆ ಟೇಸ್ಟು ಕೂಡ ಇತ್ತು. ನನ್ನ ಮಗಳಿಗೆ ಟಿಫನ್ ಕೊಡ್ತಾಯಿದ್ದೀನಿ. ನೋಡಿ ಅವಳ ಮುಖದಲ್ಲಿ ಎಂಥ ನಗು ಬರುತ್ತೆ ಅಂದರೆ ಅಷ್ಟು ನಗು ಬರುತ್ತೆ. ಕೊನೆಗೆ ನಾನು ಕೂಡ ಹಾಕ್ಕೊಂಡು ಟಿಫನ್ ಮಾಡೋಕ್ಕೆ ಹೋಗ್ತಾಯಿದ್ದೀನಿ. ಅಷ್ಟರಲ್ಲಿ ಒಂದು ಪಾರ್ಸಲ್ ಇದು ಆಲ್ರೆಡಿ ನನ್ನ ಹತ್ರ 2 ಸೆಟ್ ಇತ್ತು, ಆದರೂ ಒಂದು ಬೇಕಾಗಿತ್ತು ಅಂತ ಅಂದ್ಬಿಟ್ಟು ಒಂದು ಆರ್ಡ್ರ್ ಮಾಡಿಕೊಂಡೆ. ಯಾಕೆ ಅಂತ ನೋಡಿ ಗೊತ್ತಾಗುತ್ತೆ.
ಇದು ಆರ್ಡ್ರ್ ಮಾಡ್ಕೊಂಡಾಗ ನನಗೆ ತುಂಬ ಚೀಪಾಗಿ ಕಮ್ಮಿ ಬೆಲೆಯಾಗಿ ಸಿಕ್ತು. ನನಗೆ ಖುಷಿ ಆಯಿತು. ಯಾಕೆ ಅಂತಂದರೆ ಅಷ್ಟು ಕಮ್ಮಿಗೆ ಸಿಗುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ತುಂಬ ಕಮ್ಮಿಗೆ ಸಿಕ್ತು ಮಾತ್ರ ಈ ಸ್ಟ್ಯಾಂಡು. ಮತ್ತು ನನ್ನದು ಕಾಯಿನ್ಸ್ಗಳಿತ್ತು, ಅದು ಕೂಡ ಯೂಸ್ ಮಾಡಿಕೊಂಡೆ. ಅದು ಯೂಸ್ ಮಾಡ್ಕೊಂಡಿರೋದ್ರಿಂದ ಇನ್ನೂ ಕಮ್ಮಿಗೆ ಸಿಕ್ತು. ಅದಕ್ಕೆ ನೋಡೇ ಬಿಡೋಣ, ಇದೊಂದು ಸಲ ಆರ್ಡ್ರ್ ಮಾಡ್ಕೊಂಡು ತರಿಸ್ಕೊಂಬಿಡೋಣ ಅಂತ ಅಂದ್ಕೊಂಡೆ. ನಾನು ಏನಾರು ಆರ್ಡ್ರ್ ಮಾಡ್ಕೊಂಡ್ರೆ ನಮ್ಮ ಮನೇಲೆಲ್ಲ ಫುಲ್ ಜಗಳ ಮಾಡ್ತಾರೆ, ಎಲ್ಲರೂ ಬೈತಾರೆ. ಏನಾರೋ ಬೈಕೊಳ್ಳಿ, ನನಗೆ ತುಂಬ ಇಷ್ಟ ಈ ಥರ ಎಲ್ಲ ಅರೇಂಜ್ ಮಾಡ್ಕೊಳ್ಳೋದು. ನೋಡಿ ಫೈನಲಿ ಈ ಥರ ಅರೇಂಜ್ ಮಾಡ್ಕೊಂಡಿದ್ದೀನಿ. ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಫ್ರೆಂಡ್ಸ್? ಅದು ಫುಲ್ಲು ಸ್ಟ್ಯಾಂಡ್ ಇದು ಮಸಾಲೆ ಬಾಕ್ಸಲ್ಲಿತ್ತು. ನನಗೆ ಯಾಕೋ ಅದು ಇಷ್ಟನೇ ಆಗ್ತಿರಲಿಲ್ಲ, ತುಂಬ ಓಲ್ಡ್ ಫ್ಯಾಷನ್ ಆಯ್ತಲ್ಲ ಅಂತ ಅಂದ್ಕೊಳ್ತಾನೇ ಇದ್ದೆ. ಅದಕ್ಕೆ ಈ ಥರ ಸೆಟ್ ಮಾಡ್ಕೊಂಡಿದ್ದೀನಿ. ಚೆನ್ನಾಗಿದೆಯಾ, ಹೇಗಿದೆ ಅಂತ ಕಮೆಂಟ್ ಮುಖಾಂತರ ಹೇಳಿ. ಕೊನೆಗೆ ನಾನು ಫಿಶ್ ಟ್ಯಾಂಕ್ ಎಲ್ಲ ಕ್ಲೀನ್ ಮಾಡಿದೆ. ಇದೊಂದು ಕೆಲಸ ಬಾಕಿ ಉಳ್ಕೊಂಡಿತ್ತಲ್ಲ ಅಂತ ಅಂದ್ಬಿಟ್ಟು ಇದನ್ನು ಕೂಡ ಕ್ಲೀನ್ ಮಾಡಿದೆ. ನೋಡಿ ನಮ್ಮ ಫಿಶ್ ಎಷ್ಟು ಆ್ಯಕ್ಟಿವಾಗಿ ಆಟಾಡ್ತಾ ಇರುತ್ತೆ ಅಂದರೆ ತುಂಬಾ ಆ್ಯಕ್ಟಿವ್ ಇವೆರಡು ಮಾತ್ರ. ಇದು ಸುಮಾರು 1.5 ವರ್ಷದಿಂದನೂ ಇದೆ ನನ್ನ ಜೊತೆಗೆ. ತುಂಬ ಚೆನ್ನಾಗಿ ಆಟಾಡ್ತಾ ಇರ್ತವೆ. ನಾನು ಯಾವ ಕಡೆ ಹೋಗ್ತೀನಿ ಆ ಕಡೆ ಎಲ್ಲ ಬರ್ತಾ ಇರುತ್ತೆ ಇದು. ನಂಗೆ ತುಂಬ ಇಷ್ಟ ಈ ಫಿಶ್ ಅಂದರೆ. ಇದು ಹೆಸರು ರಾಜಾ ರಾಣಿ ಅಂತ ಹೆಸರಿಟ್ಟಿದ್ದೀನಿ ಇದಕ್ಕೆ. ನೋಡಿ ನನ್ನ ಕೈ ಹಿಂಗಂದರೆ ಸಾಕು ಬರ್ತಾ ಇರುತ್ತೆ. ಈ ಕಡೆ ಬಂದರೆ ಈ ಕಡೆ ಹಿಂಗೆ ಅನ್ನುತ್ತೆ, ಅದೇ ಚೆಂದ ನೋಡೋಕ್ಕೆ. ಈ ವಿಡಿಯೋ ಇಷ್ಟೇ ಫ್ರೆಂಡ್ಸ್. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್ ಬಾಯ್.